ಕನ್ನಡ ಚಿತ್ರರಂಗ ಇದಕ್ಕೆ ಉದ್ಧಾರ ಆಗ್ತಿಲ್ಲ. ನಟ ಪ್ರಜ್ವಲ್ ದೇವರಾಜ್ಗೆ ಟಾಂಗ್ ಕೊಟ್ರ ರಾಜ್ಬಿ ಶೆಟ್ಟಿ. ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾಗಳಲ್ಲೊಂದಾದ ಕರಾವಳಿ ಚಿತ್ರ ಬಿಡುಗಡೆಗೆ ಸಜ್ಜಾಗುತ್ತಿರುವ ಬೆನ್ನಲ್ಲೇ ಹೊಸದೊಂದು ವಿವಾದ ಭುಗಿಲೆದ್ದಿದೆ. ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ನಟ ಪ್ರಜ್ವಲ್ ದೇವರಾಜ್ ಅವರ ಅಭಿಮಾನಿಗಳು ಚಿತ್ರತಂಡದ ವಿರುದ್ಧ ಆಕ್ರೋಶ ಹೊರಹಾಕಿ ಗಲಾಟೆ ನಡೆಸಿರುವುದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಇದೇ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಿರುವ ರಾಜ್ಬಿ ಶೆಟ್ಟಿ ಇದೇ ಕಾರಣಕ್ಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಿಲ್ಲ ಎಂದಿದ್ದಾರೆ. ಸಿನಿಮಾ ಬಿಡುಗಡೆ ಹತ್ತಿರವಾಗ್ತಿರುವ ಬೆನ್ನಲ್ಲೇ ನಟ ಪ್ರಜ್ವಲ್ ದೇವರಾಜ್ ಹಾಗೂ ನಿರ್ದೇಶಕ ಗುರುದತ್ ಗಾಣಿಗ ನಡುವೆ ಬಿರುಕು ಮೂಡಿದೆ ಎಂಬ ವದಂತಿಗಳು ಹರಿದಾಡುತ್ತಿದ್ವು. ಇದಕ್ಕೆ ಪುರಾವೆ ಎಂಬಂತೆ ಕರಾವಳಿ ಚಿತ್ರದ ಟ್ರೈಲರ್ ಪ್ರೀಮಿಯರ್ ಕಾರ್ಯಕ್ರಮಕ್ಕೆ ನುಗ್ಗಿದ ಪ್ರಜ್ವಲ್ ಅಭಿಮಾನಿಗಳು ಚಿತ್ರತಂಡದ ವಿರುದ್ಧ ವಾಗ್ವಾದ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ನಿರ್ದೇಶಕ ಗುರುದತ್ ಅಭಿಮಾನಿಗಳ ಅತಿರೇಕದ ವರ್ತನೆಗೆ ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಚಿತ್ರದ ತಾರಾಗಣಕ್ಕೆ ರಾಜ್ಬಿ ಶೆಟ್ಟಿ ಅವರು ಸೇರ್ಪಡೆಯಾದ ಬಳಿಕವೇ ಪ್ರಜ್ವಲ್ ದೇವರಾಜ್ ಅವರಿಗೆ ಅಸಮಾಧಾನ ಶುರುವಾಯಿತಾ? ನೇರ ಪ್ರಶ್ನೆಗೆ ರಾಜ್ಬಿ ಶೆಟ್ಟಿ ತಮ್ಮದೇ ಶೈಲಿಯಲ್ಲಿ ಉತ್ತರಿಸಿದ್ದಾರೆ. ಇಂತಹ ಬೇಡದ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾ ಕುಳಿತಿರೋದ್ರಿಂದಲೇ ನಮ್ಮ ಕನ್ನಡ ಚಿತ್ರರಂಗ ಇನ್ನು ಉದ್ಧಾರ ಆಗಿಲ್ಲ ಎಂದು ರಾಜ್ಬಿ ಶೆಟ್ಟಿ ಖಡಕ್ ಆಗಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ನಾನು ಮಾಡುತ್ತಿರುವುದು ಕೇವಲ ಒಂದು ಅತಿಥಿ ಪಾತ್ರ ಅಷ್ಟೇ. ಚಿತ್ರದ ಟೈಟಲ್, ಪೋಸ್ಟರ್ ಎಲ್ಲವೂ ಪ್ರಜ್ವಲ್ ದೇವರಾಜ್ ಅವರ ಹೆಸರಲ್ಲೇ ಇದೆ ಎನ್ನುವುದು ನನಗೂ ಮೊದಲೇ ಗೊತ್ತಿತ್ತು. ಅಷ್ಟಕ್ಕೂ ಈ ಪಾತ್ರಕ್ಕೆ ನಾನು ಮೊದಲು ಆಯ್ಕೆಯಾಗಿರಲಿಲ್ಲ. ನನಗಿಂತ ದೊಡ್ಡ ನಟರೊಬ್ಬರು ಈ ಸಿನಿಮಾದಲ್ಲಿ ನಟಿಸಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಆಗದಿದ್ದಾಗ ಕೊನೆಯಲ್ಲಿ ನಾನು ಈ ಪಾತ್ರಕ್ಕೆ ಬಂದೆ. ಹೇಗಿರುವಾಗ ನಾನು ಬಂದ ಮೇಲೆ ಇರಿಸು ಮುರಿಸು ಆಯ್ತು ಅನ್ನೋದು ತಪ್ಪು ಎಂದು ರಾಜ್ಬಿ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಇಂಡಸ್ಟ್ರಿಯಲ್ಲಿ ನಡೆಯುವ ಪೈಪೋಟಿ ಬಗ್ಗೆ ಮಾತನಾಡಿದ ರಾಜ್ಬಿ ಶೆಟ್ಟಿ, ನಾನು ಇಲ್ಲಿ ಯಾರ ಜೊತೆಗೂ ಕಾಂಪಿಟೇಷನ್ ಮಾಡಲು ಬಂದಿಲ್ಲ. ಎಲ್ಲಕ್ಕಿಂತ ಮೊದಲು ನಾನೊಬ್ಬ ಕಲಾವಿದ. ಸಿನಿಮಾ ಮಾಡೋದ್ರ ಹಿಂದೆ ಎಷ್ಟು ಜನರ ಶ್ರಮ ಇರುತ್ತದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನನ್ನೊಬ್ಬನ ಹೆಸರು, ನನ್ನೊಬ್ಬನ ಪೈಪೋಟಿ ಎನ್ನುವ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇಲ್ಲ. ಸಿನಿಮಾ ಎಂಬುದು ನನಗಿಂತ ದೊಡ್ಡದು ಎಂದಿದ್ದಾರೆ. ಇಲ್ಲಿ ಯಾವ ಪೈಪೋಟಿ ಇದೆ? ಇದು ಕೇವಲ ನನ್ನ ಸಿನಿಮಾನ. ಮಿತ್ರ, ಶ್ರೀಧರ್ ಮುಂತಾದ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಾನು ಅವರಿಗಿಂತ ದೊಡ್ಡ ನಟನ? ಅವರ ಹೆಸರು ಪೋಸ್ಟರ್ನಲ್ಲಿದೆಯೇ? ಇಂತಹ ವಿಷಯಗಳ ಬಗ್ಗೆ ನಾವು ಮಾತನಾಡಬೇಕಾಗಿ ಬಂದಿರುವುದೇ ನಮ್ಮ ದುರಾದೃಷ್ಟ. ನಾವು ಒಗ್ಗಟ್ಟಾಗಿ ಕೆಲಸ ಮಾಡದಿರುವುದೇ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗದಿರಲು ಅಸಲಿ ಕಾರಣ ಎಂದು ಬೇಸರ ಹೊರಹಾಕಿದ್ದಾರೆ. ಈ ಸಿನಿಮಾದಿಂದ ಪ್ರಜ್ವಲ್ ದೇವರಾಜ್ ಅವರಿಗೆ ದೊಡ್ಡ ಹೆಸರು ಬಂದ್ರೆ ನನಗಿಂತ ಖುಷಿ ಪಡುವವರು ಯಾರೂ ಇಲ್ಲ. ಕನ್ನಡದ ಮತ್ತೊಬ್ಬ ನಟ ದೊಡ್ಡ ಸ್ಟಾರ್ ಆಗಿ ಬೆಳೆದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಈ ಹಿಂದೆ ನಾನು ಖಳನಾಯಕನಾಗಿ, ಕಾಮಿಡಿಯನ್ ಆಗಿ ಬೇರೆ ಸಿನಿಮಾಗಳಲ್ಲಿ ನಟಿಸಿದ್ದೀನಿ. ಅಲ್ಲೆಲ್ಲ ನನ್ನ ಕಟೌಟ್ ಹಾಕಿ ಪೋಸ್ಟರ್ನಲ್ಲಿ ನನ್ನ ಹೆಸರು ಹಾಕಿ ಎಂದು ನಾನೆಂದೂ ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಆ ಕೆಲಸ ಮಾಡುವುದು ಇಲ್ಲ. ಒಂದು ವೇಳೆ ಹೆಸರಿಗಾಗಿ ಆ ರೀತಿ ಕಿತ್ತಾಡುವ ದಿನ ಬಂದ್ರೆ ಆವತ್ತೇ ನಾನು ಚಿತ್ರರಂಗವನ್ನ ಬಿಡ್ತೇನೆ ಎಂದು ರಾಜ್ಬಿ ಶೆಟ್ಟಿ ಹೇಳಿದ್ದಾರೆ. ಕರಾವಳಿ ಟ್ರೈಲರ್ ಲಾಂಚ್ ವಿವಾದದ ನೆಪದಲ್ಲಿ ಸ್ಯಾಂಡಲ್ವುಡ್ನ ಸಮಸ್ಯೆಗಳನ್ನು ರಾಜ್ಬಿ ಶೆಟ್ಟಿ ಅವರು ಸಾರ್ವಜನಿಕವಾಗಿ ತರಾಟೆಗೆ ತೆಗೆದುಕೊಂಡಿರುವುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಎರಡು ಆಪ್ಷನ್ ಇದೆ. ಒಂದು, ನಾವು ಕಂಬಳದಲ್ಲಿ ಉಳಿಸ್ಕೋಬಹುದು, ಇಲ್ಲಾಂದ್ರೆ ಕಸಾಯಿ ಖಾನೆ ಕಳಿಸಿ ನಮ್ಗೆಲ್ಲೂ ಕಾಣಿಸಲ್ಲ, ಹಿಂಸೆ ಕಾಣಿಸಲ್ಲ. ಚಿಕನ್ ನಾವು ಡೈಲಿ ತಿಂತೀವಿ, ಹಿಂಸೆ ಕಾಣಿಸಲ್ಲ ನಮ್ಗೆ. ಆದ್ರೆ ಚಿಕನ್ ಹೊಡೆದ್ರೆ ಹಿಂಸೆ ಕಾಣಿಸುತ್ತೆ. ಅಲ್ಲಿ ನಾವು ಒಳ್ಳೆಯವರಾಗಿ ಕಾಣಿಸ್ತಾ ಇರ್ತೀವಿ. ಆದ್ರೆ ಒಂದು ವಿಷಯ ಮರಿತೀವಿ ಏನಂದ್ರೆ, ಎಷ್ಟೋ ರೈತರು ಎಷ್ಟೋ ಶತಮಾನಗಳಿಂದ ಡೊಮೆಸ್ಟಿಕೇಟ್ ಮಾಡ್ಕೊಂಬಂದು ಅದನ್ನ ಮಕ್ಕಳ ತರ ಟ್ರೀಟ್ ಮಾಡೋರು ಕೂಡ ಇದ್ದಾರೆ. ಈಗ ನಾನು ನಾಯಿ ಸಾಕ್ತೀನಿ, ಮನೆ ಒಳಗೆ ಸಾಕ್ತೀನಿ. ಇಸ್ ಇಟ್ ರೈಟ್? ಇಟ್ ಇಸ್ ನಾಟ್ ರೈಟ್. ಅದಕ್ಕೆ ಫ್ರೀಡಮ್ ಇಲ್ಲ, ರಿಸ್ಟ್ರಿಕ್ಷನ್ ಅದು. ಅಲ್ಲಿ ಬಾಳುವಂತಹ ಅದು ಜಾಗ ಅಲ್ಲ. ಬಟ್ ನನ್ನ ಪ್ರಕಾರ ನಾನು ಏನೋ ಅದಕ್ಕೆ ಲೈಫ್ ಕೊಡ್ತಾ ಇದ್ದೀನಿ ಅಂತ. ಇಲ್ಲ ಅಂದ್ರೆ ರೋಡಲ್ಲಿ ಕಲ್ಲು ಹೊಡಿತಾರೆ. ಎರಡರಲ್ಲಿ ಯಾವ್ದು ಬೆಟರ್ ಆಪ್ಷನ್ ಅಂತ ಕೇಳಿದ್ರೆ ಮನೇಲಿ ಸಾಕೋದು ಬೆಟರ್ ಆಪ್ಷನ್. ನಿಮ್ಮ ಪರ್ಸನಲ್ ಒಪಿನಿಯನ್ ನಿಮಗೆ ಏನು ಅನ್ಸುತ್ತೆ? ಅದೇ ಹೇಳಿ ಸರ್, ನಾನು ಇದನ್ನೆಲ್ಲ ಕೇಳಿದ್ದೀನಿ ಸರ್. ನಾನು ಎಲ್ಲದೂ ಕೇಳಿದ್ದೀನಿ. ನಾನು ಅವ್ರ ಹತ್ರ ಕೂಡ ನನಗೂ ನಿಮ್ಮ ಕನ್ಸರ್ನ್ 100% ಅರ್ಥ ಆಗ್ತಾ ಇದೆ. ನಾನು ಇದನ್ನೇ ಕೇಳಿದ್ದೀನಿ. ಅದನ್ನೇ ಕೇಳಿ ಆಲ್ಟರ್ನೇಟಿವ್ ಏನು ಅಂತ ಹುಡುಕುವಂತ ಪ್ರಯತ್ನ ಬಂದಾಗ ಆಲ್ಟರ್ನೇಟಿವ್ ವಾಸ್ ವೆರಿ ಸ್ಕೇರಿ. ತುಂಬಾ ನೋವಾಯ್ತು ನನಗೆ. ಅಂದ್ರೆ ಅದು ಹೇಳೋದಕ್ಕೆ ಅವ್ರಿಗೂ ನೋವಾಗುತ್ತೆ. ಬಟ್ ಏನ್ ಗೊತ್ತಾ ಸರ್, ಕಂಬಳ ಅನ್ಫಾರ್ಚುನೇಟ್ಲಿ ತುಂಬಾ ರಿಚ್ ಸ್ಪೋರ್ಟ್ಸ್ ಆಗಿ ಬದಲಾಗಿದೆ. ಯಾಕಂದ್ರೆ ಒಂದು ಕೋಣವನ್ನ ಸಾಕೋ ರೀತಿ ಇರ್ಬೋದು, ಅದೆಲ್ಲದೂ ಕೂಡ ಬಹಳ ಶ್ರಮ ಪಟ್ಟು ಅದನ್ನ ಸಾಕ್ತಾ ಇರ್ತಾರೆ. ಒಂದು ವೇಳೆ ಅದು ನಿಲ್ತು ಅಂದ್ರೆ ಆ ತಳಿಗಳಿಗೆ ಬೇರೆ ಆಪ್ಷನ್ಗಳು ಇರಲ್ಲ. ಅದು ಬಹಳ ಬೇಜಾರಿನ ವಿಚಾರ. ಬಟ್ ಅದೇ ನಾ ಹೇಳಿದ್ರು, ಇದು ನಮ್ಮ ಮೇಲೆ ಬರುವಂತದ್ದು. ಮನುಷ್ಯರಾಗಿ ನಾವು ಎಲ್ಲಿದ್ದೀವಿ ಅದರಿಂದ ಬರುವಂತದ್ದು ಅಷ್ಟೇ.